ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಇವಾಗ ಆಲ್ರೆಡಿ ನಾವು ಪ್ರಾಕ್ಟೀಸ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಒಂದು ವಿಒ ಎಕ್ಸಾಮ್ಸ್ ಇನ್ನೇನು ಹತ್ರ ಬರ್ತಾ ಇದೆ. ಸೊ ಅದಕ್ಕೆ ನಾನು ಏನು ಮಾಡಿದ್ದೇನಪ್ಪ ಅಂದ್ರೆ ಬೇರೆ ಬೇರೆ ಗೌರ್ಮೆಂಟ್ ಎಕ್ಸಾಮ್ಸ್ಗಳು ನಮ್ಮ ಕರ್ನಾಟಕ ಏನು ನಡೆಸುತ್ತಲ್ಲ ಅಲ್ಲಿರ್ತಕ್ಕಂಥ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಂದರೆ ಹಿಂದಿನ ನಡೆದಿರ್ತಕ್ಕಂಥ ಒಂದು ಕ್ವಶನ್ಸ್ಗಳನ್ನು ಅಲ್ಲಿಂದ ತೆಗೆದುಕೊಂಡು ಬಂದು ಸೊ ಇಲ್ಲಿ ಒಂದು ಪ್ರಾಕ್ಟೀಸನ್ನು ಮಾಡಿದರೆ ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಲೆಟ್ ಸ್ಟಾರ್ಟ್ ದಿ ವಿಡಿಯೋ. ಸೊ ಕ್ವಶನ್ ನಂಬರ್ 11 ಅನ್ನ ಡಿಸ್ಕಸ್ ಮಾಡೋಣ. ಇವಾಗ ಭಾರತ ಸಂವಿಧಾನದ ಯಾವ ಒಂದು ಅನುಸೂಚಿಯು ಒಂದು ಅಸ್ಪೃಶ್ಯತೆಯ ನಿರ್ಮೂಲನೆ ಬಗ್ಗೆ ಸಂಬಂಧಿಸಿದೆ ಅಂತ ಹೇಳಿದ್ದಾರೆ. ಅಂದರೆ ವಿಚ್ ಆರ್ಟಿಕಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ದ ಅಬಾಲಿಷನ್ ಆಫ್ ದ ಅನ್ಟಚಬಿಲಿಟಿ. ಅಂದರೆ ನಮ್ಮದು ಭಾರತದ ಒಂದು ಸಂವಿಧಾನ ಏನಿದೆ ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ ಅಂದರೆ ಅಸ್ಪೃಶ್ಯತೆಯ ನಿರ್ಮೂಲನೆಯ ಒಂದು ಸಂಬಂಧಿಸಿದಂತೆ ಯಾವ ಒಂದು ಆರ್ಟಿಕಲ್ ಒಂದು ಡಿಸ್ಕಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ನಾನು ನಿಮಗೆ ಒಂದು 10 ಸೆಕೆಂಡ್ಸ್ ಟೈಮ್ ಕೊಡ್ತೀನಿ. ಇದರಲ್ಲಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಆನ್ಸರ್ ಬಂದರೆ ಕಮೆಂಟ್ ಮಾಡಿ. ಸೊ ಈ ಟೈಮನ್ನು ಕೊಟ್ಟಿರ್ತೀನಲ್ಲ, ಈ ಟೈಮಲ್ಲಿ ನೀವು ಪ್ಲೀಸ್ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಯಾಕಂದರೆ ನಿಮಗೆ ಇಲ್ಲೇ ಕೂಡ ಒಂದು ಪ್ರಾಕ್ಟೀಸ್ ಆದಂಗೆ ಆಗುತ್ತೆ ಎಕ್ಸಾಮ್ಸ್ಗೆ. ಸೊ ಇದಕ್ಕೆ ಸರಿಯಾದ ಆನ್ಸರ್ ನೀವು ನೋಡೋದಾದರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಆನ್ಸರ್. ಸೊ ಅಸ್ಪೃಶ್ಯತೆಯ ನಿರ್ಮೂಲನೆ ಒಂದು ಆರ್ಟಿಕಲ್ ಏನಿದೆ ಅಲ್ಲ ಅದನ್ನ ಒಂದು ಆರ್ಟಿಕಲ್ 17 ಅಲ್ಲಿ ಒಂದು ಡಿಸ್ಕಸ್ ಮಾಡಿದ್ದಾರೆ. ಇದು ಒಂದು ಭಾರತ ಸಂವಿಧಾನದ ಭಾಗ 3ರಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಆರ್ಟಿಕಲ್ 17 ಏನು ಹೇಳಿದ್ದಾರೆ ಅಂದರೆ ಅಬಾಲ್ಯೂಷನ್ ಆಫ್ ಅನ್ಟಚಬಿಲಿಟಿ ಪ್ರೊಹಿಬಿಟಿಂಗ್ ದ ಪ್ರಾಕ್ಟೀಸ್ ಆಫ್ ಇನ್ ದ ಎನಿ ಫಾರ್ಮ್ಸ್ ಅಂತ ಹೇಳಿದ್ದಾರೆ. ಅಂದರೆ ನಮ್ಮದು ಭಾರತದಲ್ಲಿ ಒಂದು ಅಸ್ಪೃಶ್ಯತೆಯನ್ನು ರದ್ದುಪಡಿಸಲಾಗಿದೆ ಮತ್ತು ಅದರದ್ದು ಯಾವುದೇ ಒಂದು ರೂಪದ ಒಂದು ಆಚರಣೆಯನ್ನು ನಿರ್ಮೂಲನೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಅದೇ ರೀತಿ ನೀವು ನೋಡ್ಬೋದು ಆರ್ಟಿಕಲ್ 14 ಏನು ಹೇಳುತ್ತಪ್ಪ ಅಂದರೆ ಒಂದು ಇಕ್ವಾಲಿಟಿ ಬಿಫೋರ್ ದ ಲಾ ಅಂತ ಹೇಳುತ್ತೆ, ಇಕ್ವಾಲಿಟಿ ಬಗ್ಗೆ ಹೇಳುತ್ತೆ. ಆರ್ಟಿಕಲ್ 15 ಏನು ಹೇಳುತ್ತೆ ಅಂದರೆ ಪ್ರೊಹಿಬಿಟೇಷನ್ ಆಫ್ ದ ಡಿಸ್ಕ್ರಿಮಿನೇಷನ್ಸ್ ಆನ್ ದ ಗ್ರೌಂಡ್ ಆಫ್ ದ ರಿಲಿಜಿಯಸ್ ರೇಸ್ ಕಾಸ್ಟ್ ಆ್ಯಂಡ್ ದ ಸೆಕ್ಸ್ ಆರ್ ದ ಪ್ಲೇಸ್ ಆಫ್ ದಿ ಬರ್ತ್. ಅಂದರೆ ನಾವು ಇವಾಗ ಪ್ರೊಹಿಬಿಟೇಷನ್ ಆಫ್ ಡಿಸ್ಕ್ರಿಮಿನೇಷನ್ ಅಂದರೆ ಧರ್ಮ, ಜಾತಿ ಅಥವಾ ಲಿಂಗ ಅಥವಾ ಒಂದು ಜನ್ಮಸ್ಥಳದ ಒಂದು ಆಧಾರದ ಮೇಲೆ ನಾವು ತಾರತಮ್ಯವನ್ನು ನಿಷೇಧಿಸಲಾಗಿದೆ. ಅದನ್ನು ಯಾವ ಆರ್ಟಿಕಲ್ ಡಿಸ್ಕಸ್ ಮಾಡಿದಾರಪ್ಪ ಅಂದರೆ ಆರ್ಟಿಕಲ್ 15 ಏನು ಹೇಳುತ್ತೆ ಅಂದರೆ ಪ್ರೊಹಿಬಿಟೇಷನ್ ಆಫ್ ದಿ ಡಿಸ್ಕ್ರಿಮಿನೇಷನ್. ಅದೇ ರೀತಿ ನೀವು ನೋಡ್ಬೋದು ಆರ್ಟಿಕಲ್ 18 ಏನು ಹೇಳುತ್ತಪ್ಪ ಅಂದರೆ ಅಬಾಲ್ಯೂಷನ್ ಆಫ್ ದಿ ಟೈಟಲ್ಸ್ ಅಂದರೆ ಬಿರುದುಗಳ ಒಂದು ರದ್ದುಪಡಿಸುವಿಕೆಯನ್ನು ಆರ್ಟಿಕಲ್ 18ನಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಸೊ ಈ ಆರ್ಟಿಕಲ್ ಅನ್ನು ಒಂದು ಸರ್ತಿ ನೀವು ಬರೆದಿಟ್ಕೊಳ್ಳಿ, ನಿಮಗೆ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ಇವಾಗ ಕ್ವಶನ್ ನಂಬರ್ 12 ಏನು ಹೇಳುತ್ತಪ್ಪ ಅಂದರೆ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಮೈಕ್ರೋನ್ಯೂಟ್ರಿಯೆಂಟ್ಸ್ ಎಸೆನ್ಷಿಯಲ್ ಫಾರ್ ದ ಪ್ಲಾಂಟ್ಸ್ ಡೆವಲಪ್ಮೆಂಟ್ ಗ್ರೋತ್ ಆ್ಯಂಡ್ ದಿ ವೆಲ್ ಬೀಯಿಂಗ್ ಅಂತ ಕೇಳಿದ್ದಾರೆ. ಅಂದರೆ ಸಸ್ಯದ ಒಂದು ಅಭಿವೃದ್ಧಿ ಆಗಿರ್ಬೋದು, ಬೆಳವಣಿಗೆ ಆಗಿರ್ಬೋದು ಮತ್ತು ಯೋಗಕ್ಷೇಮಕ್ಕಾಗಿ ಅಗತ್ಯವಾಗಿರ್ತಕ್ಕಂತಹ ಒಂದು ಸೂಕ್ಷ್ಮ ಪೋಷಕಾಂಶ ಯಾವುದು ಅಂತ ಕೇಳಿದ್ದಾರೆ. ಅಂದರೆ ಈ 4 ಆಪ್ಷನ್ಸ್ಗಳನ್ನು ಕೊಟ್ಬಿಟ್ಟು ಅದರಲ್ಲಿ ಯಾವುದು ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂದರೆ ಸೂಕ್ಷ್ಮ ಒಂದು ನ್ಯೂಟ್ರಿಯೆಂಟ್ಸ್ ಯಾವುದು ಬೇಕೋ ಒಂದು ಪ್ಲಾಂಟ್ಸ್ಗೆ ಅಂತ ಕೇಳಿದ್ದಾರೆ. ಸೊ ನಿಮಗೆ ಟೈಮ್ ಕೊಡ್ತೀನಿ ಸಾಲ್ವ್ ಮಾಡೋಕ್ಕೆ, ಸಾಲ್ವ್ ಮಾಡಿ. ಸೊ ಐ ಹೋಪ್ ನೀವು ಆನ್ಸರ್ ಮಾಡಿದ್ದೀರಿ ಅನ್ಕೋತೀನಿ. ಸೊ ಇದಕ್ಕೆ ಸರಿಯಾದ ಆನ್ಸರ್ ನೀವು ನೋಡೋದಾದರೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಆನ್ಸರ್. ಕ್ಲೋರಿನ್ ಇದು ಒಂದು ಏನಪ್ಪಾ ಅಂದರೆ ಒಂದು ಸೂಕ್ಷ್ಮ ಪೋಷಕಾಂಶ. ಅದೇ ರೀತಿ ನೀವು ನೋಡ್ಬೋದು ಪ್ಲಾಂಟ್ಸ್ ನ್ಯೂಟ್ರಿಷನ್ಸ್ ಆರ್ ದ ಬ್ರಾಡ್ಲಿ ಕ್ಲಾಸಿಫೈಡ್ ಇನ್ ಟು ದ ಮ್ಯಾಕ್ರೋ ನ್ಯೂಟ್ರಿಷನ್ಸ್ ಆ್ಯಂಡ್ ದ ಮೈಕ್ರೋ ನ್ಯೂಟ್ರಿಷನ್ಸ್. ಅಂದರೆ ಪ್ಲಾಂಟ್ಸ್ ಅಲ್ಲಿ ಏನೊಂದು ನ್ಯೂಟ್ರಿಷನ್ಸ್ಗಳು ಅದಕ್ಕೆ ಏನು ದೊರೀತಿತ್ತಲ್ಲ ಅದನ್ನು ನಾವು ಯಾವ ರೀತಿ ಡಿವೈಡ್ ಮಾಡಿದೇವಪ್ಪ ಅಂದರೆ 2 ಟೈಪ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ದ ಫಸ್ಟ್ ಡಿವೈಡ್ ನಾವು ಯಾವ್ದು ಮಾಡಿದಾರಪ್ಪ ಅಂದರೆ ಒಂದು ಸ್ಥೂಲ ಪೋಷಕಾಂಶ ಮತ್ತು ಸೂಕ್ಷ್ಮ ಪೋಷಕಾಂಶ ಅಂದರೆ ಒಂದು ಮ್ಯಾಕ್ರೋ ನ್ಯೂಟ್ರಿಷನ್ಸ್, ಸೆಕೆಂಡ್ ಒನ್ ಯಾವುದು ಮೈಕ್ರೋ ನ್ಯೂಟ್ರಿಷನ್ಸ್ ಅಂತ ನಾವು ಡಿವೈಡ್ ಮಾಡಿದ್ದೀವಿ. ಅದೇ ರೀತಿ ನೋಡ್ಬೋದು ನೈಟ್ರೋಜನ್ ಮತ್ತು ಪೊಟ್ಯಾಷಿಯಂ ಏನಿದೆಯಲ್ಲ ಅವು ಎರಡು ಯಾವುದಪ್ಪ ಅಂದರೆ ಮ್ಯಾಕ್ರೋ ನ್ಯೂಟ್ರಿಷನ್ಸ್. ಸೊ ನೆಕ್ಸ್ಟು ಒಂದು ಎಕ್ಸಾಮಲ್ಲಿ ಏನು ಕೇಳ್ಬೋದು ಆಪ್ಷನ್ಸ್ಗಳನ್ನು ಕೊಟ್ಬಿಟ್ಟು ಯಾವುದು ಒಂದು ಮ್ಯಾಕ್ರೋ ನ್ಯೂಟ್ರಿಷನ್ಸ್ ಅಂತ ಕೇಳ್ಬೋದು, ಅಂದರೆ ಒಂದು ಸ್ಥೂಲ ಪೋಷಕಾಂಶ ಯಾವುದು ಅಂತ ಕೇಳ್ಬೋದು. ಸೊ ನೈಟ್ರೋಜನ್ ಮತ್ತು ಪೊಟ್ಯಾಷಿಯಂ ಏನು ಇದು ಒಂದು ಮ್ಯಾಕ್ರೋ ನ್ಯೂಟ್ರಿಷನ್ಸ್ ಪ್ಲಾಂಟ್ಸ್ಗೆ. ಸೊ ನೆಕ್ಸ್ಟ್ ಕ್ವಶನ್ಸ್ ಡಿಸ್ಕಸ್ ಮಾಡೋಣ. ಇವಾಗ ಏನು ಕೇಳಿದಾರಪ್ಪ ಅಂದರೆ ಕೆಳಗಿನ ಯಾವ ಜೋಡಿಯು ಹೊಂದಾಣಿಕೆ ಆಗಿಲ್ಲ ಅಂತ ಕೇಳಿದ್ದಾರೆ. ಅವರು ಹೊಂದಾಣಿಕೆ ಆಗಿಲ್ಲ ಅಂತ ಕೇಳಿದ್ದಾರೆ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಪೇರ್ ಈಸ್ ನಾಟ್ ಮ್ಯಾಚ್ಡ್ ಅಂತ ಹೇಳಿದ್ದಾರೆ. ಅಂದರೆ ಕೆಳಗೆ ಇಲ್ಲಿ ಒಂದು 4 ಆಪ್ಷನ್ಸ್ಗಳು ವಿಟಮಿನ್ಸ್ಗಳ ಬಗ್ಗೆ ಕೊಟ್ಬಿಟ್ಟು
ಅದ್ರ ಡೆಫಿಷಿಯನ್ಸಿ ಅಂದರೆ ಏನೇನು ಬರುತ್ತಪ್ಪ ಅಂತ ಕೊಟ್ಟಿದ್ದಾರೆ, ಇದನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎ ಅನ್ನ ನೋಡಿದರೆ, ಆಪ್ಷನ್ ಎ ವಿಟಮಿನ್ ಸಿ ಇಂತ್ರ ಏನು ಬರುತ್ತೆ, ಸ್ಕರ್ವಿ ರೋಗ ಬರುತ್ತಾ ಅಂತ ಕೇಳಿದರೆ. ವಿಟಮಿನ್ ಎ ಇಂತ್ರ ರಾತ್ರಿ ಒಂದು ಇರುಳು ಗುರುಡ ರೋಗ ಬರುತ್ತಲ್ಲ, ಅದು ನೈಟ್ ಬ್ಲೈಂಡ್ನೆಸ್ ಅಂತ ಹೇಳ್ತಾರೆ. ಸೊ ಅದೇ ರೀತಿ ನೋಡ್ಬೋದು ಆಪ್ಷನ್ ಡಿ ನಲ್ಲಿ ನೋಡಿದಾಗ ಒಂದು ಪೆಲೆಗ್ರಾನ ಬರುತ್ತಾ ಅಂತ ಕೇಳಿದ್ದಾರೆ. ಆಪ್ಷನ್ ಡಿ B1 ಬೇರಿ ಅಂತ ಹೇಳಿದ್ದಾರೆ. ಸೊ ನಿಮಗೆ ಒಂದು 10 ಸೆಕೆಂಡ್ಸ್ ಟೈಮ್ ಕೊಡ್ತೀನಿ, ಇದರಲ್ಲಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಅಟ್ಲೀಸ್ಟ್ ಒಂದು ಗೆಸ್ಸಿಂಗ್ ಆದರೂ ಮಾಡ್ಕೊಳ್ಳಿ. ಈಗ 50-50 ಅಂದರೆ ಇವಾಗ ಎ ಆಪ್ಷನ್ ಬಿ ಆಪ್ಷನ್ ಇವಾಗ ಆಲ್ರೆಡಿ ನಿಮಗೆ ಈ ಗೊತ್ತಿರುತ್ತಲ್ಲ, ಅವನ್ನ ಎಲಿಮಿನೇಟ್ ಮಾಡಿ. ಸೊ ಇವಾಗಲೇ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಐ ಹೋಪ್ ನೀವು ಆನ್ಸರ್ ಮಾಡಿದ್ದೀನಿ ಅನ್ಕೋತೀನಿ. ಸೊ ಇದಕ್ಕೆ ಒಂದು ಸರಿಯಾದ ಆನ್ಸರ್ ನೋಡೋದಾದ್ರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಆನ್ಸರ್. ಯಾಕಂದ್ರೆ ಆಪ್ಷನ್ ಇದು ವಿಟಮಿನ್ ಡಿ ಇಂತರ ಏನು ಬರಲ್ಲ, ಒಂದು ಪೆಲೆಗ್ರಾ ಬರಲ್ಲ. ಸೊ ಉಳ್ಕಾದ ಏನಿದೆ ಅಲ್ಲ ಆಪ್ಷನ್ ಒಂದು ಸಿ, ಆಪ್ಷನ್ ಎ ವಿಟಮಿನ್ ಸಿ ಮತ್ತು ವಿಟಮಿನ್ ಎ ಸ್ಕರ್ವಿ ಮತ್ತು ನೈಟ್ ಬ್ಲೈಂಡ್ನೆಸ್ ಇದು ಕಾಸ್ ಆಗುತ್ತೆ. ಮತ್ತು ಆಪ್ಷನ್ ಡಿ ಏನಿದೆ ಒಂದು ವಿಟಮಿನ್ B1 ಬೇರೆ ಇದು ಬರುತ್ತೆ. ಸೊ ಇಲ್ಲಿ ನಾನು ಟೇಬಲ್ ಕೊಟ್ಟಿದ್ದೀನಿ, ಎಲ್ಲದಕ್ಕೂ ಒಂದು ಲಿಸ್ಟ್ ಮಾಡಿ. ವಿಟಮಿನ್ ಸಿ ಅಂತ ಏನು ಬರುತ್ತಪ್ಪ ಅಂದರೆ ಸ್ಕರ್ವಿ ಬರುತ್ತೆ. ವಿಟಮಿನ್ ಎ ಅಂದರೆ ಏನು ಬರುತ್ತೆ, ನೈಟ್ ಬ್ಲೈಂಡ್ನೆಸ್ಸು. ಸೊ ಆ ಕಡೆ ಹೇಳಿದ ನಾನು ಪೆಲೆಗ್ರಾ ಎದರಿಂದ ಬರುತ್ತಪ್ಪ ಅಂದರೆ ವಿಟಮಿನ್ B3. ಹಾಗೆ ವಿಟಮಿನ್ B1 ಇಂತ್ರ ಏನು ಬರುತ್ತೆ, ಬೆರಿ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಕ್ವಶನ್ ಡಿಸ್ಕಸ್ ಮಾಡೋಣ. ಕ್ವಶನ್ ನಂಬರ್ 14 ಏನು ಕೇಳಿದಾರಪ್ಪ ಅಂದರೆ ಮಹಾತ್ಮ ಗಾಂಧೀಜಿಯವರು ಯಾವ ವರ್ಷದಲ್ಲಿ ನಾನ್ ಕೋಆಪರೇಷನ್ಸ್ ಮೂವ್ಮೆಂಟನ್ನು ಅಂದರೆ ಅಸಹಕಾರ ಚಳುವಳಿಯನ್ನು ಪ್ರಾರಂಭಿಸಿದ್ರು ಅಂತ ಕೇಳಿದ್ದಾರೆ. ಅಂದರೆ ಇನ್ ದ ವಿಚ್ ಇಯರ್ ಮಹಾತ್ಮ ಗಾಂಧೀಜಿ ಲಾಂಚ್ಡ್ ದ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದರೆ ಫಸ್ಟ್ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಕ್ವಶನ್ ಈಸಿ ಇದೆ. ಸೊ ಐ ಹೋಪ್ ನೀವು ಆನ್ಸರ್ ಮಾಡಿದ್ದೀರಿ ಅನ್ಕೋತೀನಿ. ಸೊ ಇದಕ್ಕೆ ಸರಿಯಾದ ಆನ್ಸರ್ ನೀವು ನೋಡೋದಾದ್ರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಆನ್ಸರ್. 1920ರಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಮಹಾತ್ಮ ಗಾಂಧೀಜಿಯವರು ನಾನ್ ಕೋಆಪರೇಷನ್ ಮೂವ್ಮೆಂಟನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ನಾನು ಹೇಳಿದ್ನಲ್ಲ 1920ರಲ್ಲಿ ನಾನ್ ಕೋಆಪರೇಷನ್ ಮೂವ್ಮೆಂಟನ್ನು ಸ್ಟಾರ್ಟ್ ಮಾಡ್ತಾರೆ. ಆಫ್ಟರ್ ದ ಚೌರಿ ಚೌರಾ ಮೂವ್ಮೆಂಟ್ ಇನ್ಸಿಡೆಂಟ್ ಇನ್ ದ ಫೆಬ್ರವರಿ 1922 ಗಾಂಧೀಜಿ ವಿತ್ಡ್ರಾಲ್ ದ ಮೂವ್ಮೆಂಟ್. ಸೊ ಇವಾಗ ಯಾವಾಗ ಇದನ್ನು ಬಂದ್ ಮಾಡಿದ್ರಪ್ಪ ಅಂದರೆ 1922ರಲ್ಲಿ. ಯಾಕಪ್ಪ ಅಂದರೆ ಚೌರಿ ಚೌರಾ ಒಂದು ಇನ್ಸಿಡೆಂಟ್ ಏನಾಗುತ್ತಲ್ಲ ಅದರಿಂದ ಏನು ಮಾಡ್ತಾರಪ್ಪ ಅಂದ್ರೆ ಗಾಂಧೀಜಿ ಅವರು ಈ ಮೂಮೆಂಟನ್ನು ಹಿಂದೆ ತೆಗೆದುಕೊಳ್ತಾರೆ. ಸೊ ಇನ್ನೂ ಒಂದು ಹೆಚ್ಚಿನ ಒಂದು ನೆನ್ಪಿಟ್ಕೋಬೇಕಂದ್ರೆ ಅಂದರೆ 1920ನಲ್ಲಿ ಏನಾಗುತ್ತೆ, ಅಸಹಕಾರ ಚಳವಳಿ ಆಗುತ್ತೆ. 1930ರಲ್ಲಿ ಏನಾಗುತ್ತೆ, ಉಪ್ಪಿನ ಸತ್ಯಾಗ್ರಹ ಆಗುತ್ತೆ. ಹಾಗೆ 1942ರಲ್ಲಿ ಏನಾಗುತ್ತಪ್ಪ ಅಂದರೆ ಭಾರತ ಬಿಟ್ಟು ತೊಲಗಿ ಚಳವಳಿ ನಡೆಯುತ್ತದೆ. ಸೊ ಈ ರೀತಿ ಒಂದು ಡೇಟ್ಸ್ಗಳನ್ನೆಲ್ಲ ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ಸ್ಗೆ ಕೇಳ್ತಾರೆ. ಸೊ ಕ್ವಶನ್ ನಂಬರ್ 15 ಡಿಸ್ಕಸ್ ಮಾಡೋಣ ಇವಾಗ. ವಾತಾವರಣದಲ್ಲಿ ಅತಿ ಹೆಚ್ಚು ಹೇರಳವಾಗಿ ಒಂದು ಉತ್ಪತ್ತಿಯಾಗುವಂಥ ಅನಿಲ ಯಾವುದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ಆಮ್ಲಜನಕ, ಆಪ್ಷನ್ ಬಿ ಸಾರಜನಕ, ಆಪ್ಷನ್ ಸಿ ಇಂಗಾಲದ ಡೈಆಕ್ಸೈಡ್, ಆಪ್ಷನ್ ಡಿ ಜಲಜನಕ ಅಂತ ಕೊಟ್ಟಿದ್ದಾರೆ. ಸೊ ನೀವು ಒಂದು 10 ಸೆಕೆಂಡ್ಸ್ ಟೈಮ್ ಕೊಡ್ತೀನಿ, ಇದರಲ್ಲಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಐ ಹೋಪ್ ನೀವು ಆನ್ಸರ್ ಮಾಡಿದ್ದೀರಿ ಅನ್ಕೋತೀನಿ. ಸೊ ಇದಕ್ಕೆ ಸರಿಯಾದ ಆನ್ಸರ್ ನೀವು ನೋಡೋದಾದ್ರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಆನ್ಸರ್. ಅಂದರೆ ವಾತಾವರಣದಲ್ಲಿ ನಮ್ಮ ಅಟ್ಮಾಸ್ಫಿಯರ್ ಅಲ್ಲಿ ಅತಿ ಹೆಚ್ಚು ಯಾವ ಗ್ಯಾಸ್ ನಮಗೆ ಸಿಗುತ್ತಪ್ಪ ಅಂದರೆ ನೈಟ್ರೋಜನ್ ಸಿಗುತ್ತೆ. ಸೊ ಅದೇ ರೀತಿ ನೋಡಿದಾಗ ಒಂದು ಅಟ್ಮಾಸ್ಫಿಯರ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ನೈಟ್ರೋಜನ್ ಸಿಗುತ್ತೆ ಇದನ್ನು ನೆನ್ಪಿಟ್ಕೋಬೇಕು ನೀವು. 78% ಆಫ್ ದಿ ಏನು ಸಿಗುತ್ತೆ, ಸಾರಜನಕ ಸಿಗುತ್ತೆ. ಅಥವಾ ಅದೇ ರೀತಿ ನಾವು ನೋಡ್ಬೋದು ಆಮ್ಲಜನಕ ಎಷ್ಟು ಪರ್ಸೆಂಟ್ ಸಿಗುತ್ತಪ್ಪ ಅಂದರೆ ಆಕ್ಸಿಜನ್ ಎಷ್ಟು ಪರ್ಸೆಂಟ್ ಸಿಗುತ್ತೆ ಅಂದರೆ 21% ನಮಗೆ ಆಕ್ಸಿಜನ್ ಒಂದು ಸಿಗುತ್ತೆ. ಸೊ ಉಳಿದ ಭಾಗ ಏನಿದೆಪ್ಪ ಅಂದರೆ ಅದು ಒಂದು ಆರ್ಗಾನು ಮತ್ತೆ ಒಂದು ಕಾರ್ಬನ್ ಡೈಆಕ್ಸೈಡ್. ಉಳಿದದ್ದು ಏನೊಂದು ಈಗ 78% ನೈಟ್ರೋಜನ್ ಇದೆ, 21% ಆಮ್ಲಜನಕವಿದೆ. ಸೊ ಇನ್ನೇನು ಉಳಿದ ಪರ್ಸೆಂಟೇಜ್ ಏನಿದೆಪ್ಪ ಅಂದರೆ ನಮ್ಮ ಅಟ್ಮಾಸ್ಫಿಯರಲ್ಲಿ ಆರ್ಗಾನು ಮತ್ತು ಕಾರ್ಬನ್ ಡೈಆಕ್ಸೈಡು ಇದೆ ಅಂತ ಹೇಳಿದ್ದಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟ ಆಗಿತ್ತು. ಸೊ ವಿವೋ ಎಕ್ಸಾಮ್ಸ್ ಇನ್ನೇನು ಹತ್ತಿರ ಬರ್ತಾ ಇದೆ. ಸೊ ನೀವು ಏನು ಮಾಡಬೇಕು ಅಂದರೆ ಬೇರೆ ಒಂದು ಇಯರ್ದು ಕ್ವಶನ್ಸ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿ. ಸೊ ನಿಮಗೂ ಒಂದು ಹೆಲ್ಪ್ ಆಗುತ್ತೆ, ಪ್ರಾಕ್ಟೀಸ್ ಆಗುತ್ತೆ. ಇಲ್ಲ ಅಂದರೆ ನಮ್ಮ ಚಾನಲ್ನ ಒಂದು ಪ್ರತಿಯೊಂದು ವಿಡಿಯೋನ ಫಾಲೋ ಮಾಡಿ. ಸೊ ನಾನೇ ಅದರ ಬಗ್ಗೆ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಒಂದು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಣ. ಸೊ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸೊ ಬೇರೆಯವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ.
ಧನ್ಯವಾದಗಳು.